ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬಂಗಡೆ ಕಟ್ಲೆಟ್ ಮಾಡುವ ಅಂತ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ನೋಡಿ ಫ್ರೆಶ್ ಆಗಿದೆ ಮೀನು, ಬಂಗಡೆ ಮೀನು. 5 ಬಂಗಡೆ ತಂದಿದ್ರು. ಅದನ್ನು ಎಲ್ಲ ಕ್ಲೀನ್ ಎಲ್ಲ ಮಾಡಿ ಈ ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಇದರ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಸ್ವಲ್ಪ ಶುಂಠಿಯನ್ನು ಕ್ಲೀನ್ ಮಾಡ್ತಾ ಇದ್ದೆ. ಹಾಗೂ ಇದು ಕೂಡ ಚೆನ್ನಾಗಿ ಬೇಯಬೇಕು. ಈ ರೀತಿ ಸ್ಪೂನಿಂದ ಇದು ಮಾಡ್ತಾ ಇದ್ದೀನಿ, ಅಂದರೆ 2 ಸೈಡ್ ಬೇಯಬೇಕು. ತುಂಬ ನೀರು ಹಾಕಿದರೆ ಎಲ್ಲ ನೀರು ಸುಮ್ಮನೆ ವೇಸ್ಟ್, ಅದು ನೀರು ಚೆಲ್ಲೋದೇ ಅದು. ಅದಕ್ಕೆ ನೋಡಿ 2 ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ, ಹಾಗೂ 3 ಇದು ಈರುಳ್ಳಿ. ನಿಮಗೆ ಬೇಕಾದರೆ ಆಲೂಗಡ್ಡೆ ಒಂದು 4-5 ಹಾಕ್ಕೊಳ್ಬೋದು. ಆದರೆ ಬಂಗಡೆ ಮೀನು ಸ್ವಲ್ಪ ಇದ್ದಿದ್ದರಿಂದ ನಾನು ಇಷ್ಟೇ ಸಾಕಂತ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಮತ್ತು ಜೀರಿಗೆ ಪೌಡ್ರು, ಕೊರಿಯಂಡರ್ ಪೌಡ್ರ್ ಹಾಕಿದ್ದೀನಿ. ಮತ್ತು ಈಗ ಅರಿಶಿಣ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ದೀನಿ. ಇದಕ್ಕೆ ಹಸಿಮೆಣಸು ಹಾಕಿದ್ದೀನಿ. ಈಗ ನೋಡಿ ಇದು ಖಾರ ಪೌಡ್ರು, ಹಾಗೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಈಗ ಅದು ತುಂಬ ಈರುಳ್ಳಿ ದೊಡ್ಡದಿರಬಾರ್ದು, ಅದು ಸಣ್ಣಗಾಗಿ ಹೆಚ್ಕೊಳ್ಬೇಕು. ಅದು ನನ್ನಲ್ಲಿ ಚಾಪರ್ ಇಲ್ಲಾಗಿತ್ತು, ಅದಕ್ಕೆ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಒಂದೇ ಸಲ ಇದು ಮಾಡಿ ತೆಗೆದುಬಿಟ್ಟಿದ್ದೀನಿ. ನೋಡಿ ಈ ರೀತಿಯಾಗಿದೆ. ಈಗ ಮೀನನ್ನು ಕ್ಲೀನ್ ಮಾಡ್ಕೊಂಡು ಅದನ್ನು ಇದು ಮಾಡಿ ಖಾಲಿ ಮಾಂಸ ಅಷ್ಟೇ ಹಾಕ್ತಾಯಿದ್ದೀನಿ. ನೋಡಿ ಮೀನು ಫ್ರೆಶ್ ಆಗಿದ್ದಕ್ಕಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಈ ರೀತಿ ಮಾಡಿ ನೋಡಿ. ಬಂಗಡೆ ಫ್ರೈ ಯಾವಾಗಲೂ ತಿಂತಾನೇ ಇರ್ತೀವಿ. ಬಂಗಡೆ ಫ್ರೈ ಆಗಲಿ ಸಾರಾಗಲಿ ಯಾವಾಗಲೂ ತಿಂತಾ ಇರ್ತೀವಿ. ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ, ತುಂಬ ಚೆನ್ನಾಗಿ ತಿಂತಾರೆ. ಹಾಗೆ ಸ್ವಲ್ಪ ಖಾರ ಅರ್ದಿದ್ದಿತ್ತು, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಇದು ಕಾರ್ನ್ಫ್ಲವರ್ ಹಾಕಿದ್ದೀನಿ. ನೋಡಿ ಈಗ ಇದನ್ನು ಹೀಗೆ ತಟ್ಟಿ ಹಂಚಿನ ಮೇಲೆ ಆಯಿಲ್ ಹಾಕಿದ್ದೀನಿ. ನೋಡಿ ಇದು ಚೆನ್ನಾಗಾಗುತ್ತೆ. ಈ ರೀತಿ ಟ್ರೈ ಮಾಡಿ. ಬಾಯ್.